ವಿಜಯಪುರದಲ್ಲಿ ಪತ್ನಿಯಿಂದಲೇ ಪತಿಯ ಹತ್ಯೆ, ಮಗನ ಸಾವಿಗೆ ನ್ಯಾಯ ಕೇಳಿ ಗೃಹ ಸಚಿವರಿಗೆ ಕಾಲಿಗೆ ಬಿದ್ದ ಕುಟುಂಬ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರುಳು ಹಿಂಡುವ ದೃಶ್ಯವೊಂದು ಕಂಡುಬಂದಿದೆ. ತಂದೆ ಸಾವಿಗೆ ನ್ಯಾಯಕ್ಕಾಗಿ ಗೃಹ ಸಚಿವರ ಕಾಲು ಹಿಡಿದ ಕಂದಮ್ಮ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಶಂಕರಪ್ಪನನ್ನ ಕೊಲೆ ಮಾಡಿದ್ದ ಮಲ್ಲಮ್ಮ. ಬಬಲೇಶ್ವರ ತಾಲೂಕಿನ ಸಂಗಾಪುರ ಎಸ್ಎಚ್ ಗ್ರಾಮದಲ್ಲಿ ನಡೆದಿದೆ ಘಟನೆ ಇದು. ಕೊಲೆ. ಸದ್ಯ ಆರೋಪಿ ಮಲ್ಲಮ್ಮನನ್ನ ಬಂಧಿಸಿರುವ ಪೊಲೀಸರು. ಆದರೆ ಮಲ್ಲಮ್ಮನ ಜೊತೆ ಇನ್ನೂ ಹಲವರು ಇರುವ ಆರೋಪ ಮಾಡಿದ್ದಾರೆ. ಎಸ್ಎಚ್ ಗ್ರಾಮದ ಆನಂದ, ಸದಾಶಿವ, ರಾಮಪ್ಪ ಶಾಮೀಲಾಗಿರುವ ಆರೋಪವನ್ನು ಮಾಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾದವರನ್ನು ಬಂಧಿಸಲು ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡೋಣ ಹೋದ್ರಿ ಕಂಪ್ಲೇಂಟ್ ಕೊಡೋಣ ಹೋದ್ರಿ ಹೋದ್ರು ಹೊಡ್ಮಳ್ಳಿ ಆಗಿಂದಾಗ ಬಿಟ್ರಿ ಅವ್ರನ್ನ. ಒಟ್ಟು 9 ಅನುಗುಡ್ದಾರಿ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿಗೆ ಹೊಡೆದಾರ್ರಿ. ಬಿಜಾಪುರ ಜಿಲ್ಲೆ ಸಂಗಾಪುರ ತಾಲೂಕ ಬಬಲೇಶ್ವರ ರೀ. ಹಿಂಗ್ ಮಾಡಿ ಬಿಟ್ಟಾರ್ರಿ. ಅವ್ ಥೇಂತಿನ ಕೊಂದಾಡ್ರಿ. ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ. ಮಾಡಿ ಹಿಂಗ್ ಮಾಡ್ಯಾರ. ಸರ್ಕಾರಿ ದವಾಖಾನಿಗೆ ಬೇಡಿಗೆ ಹೋದಾರ್ರಿ ರಾಂಗ್. ಈಗ ಅವರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ, ನೀವು ಕಾಳಜಿ ಬಿಡ್ರಿ. ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ. ಕಂಪ್ಲೇಂಟ್ ಕೊಡೋಣ ಹೋದ್ರಿ ಹೋದ್ರು ಹೊಡ್ಮಳ್ಳಿ ಆಗಿಂದಾಗ ಬಿಟ್ರಿ ಅವ್ರನ್ನ. ಒಟ್ಟು 9 ಅನುಗುಡ್ದಾರಿ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿಗೆ ಹೊಡೆದಾರ್ರಿ. ಬಿಜಾಪುರ ಜಿಲ್ಲೆ ಸಂಗಾಪುರ ತಾಲೂಕ ಬಬಲೇಶ್ವರ ರೀ. ಹಿಂಗ್ ಮಾಡಿ ಬಿಟ್ಟಾರ್ರಿ. ಅವ್ ಥೇಂತಿನ ಕೊಂದಾಡ್ರಿ. ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ. ಮಾಡಿ ಹಿಂಗ್ ಮಾಡ್ಯಾರ. ಸರ್ಕಾರಿ ದವಾಖಾನಿಗೆ ಬೇಡಿಗೆ ಹೋದಾರ್ರಿ ರಾಂಗ್. ಈಗ ಅವರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ, ನೀವು ಕಾಳಜಿ ಬಿಡ್ರಿ. ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ. ವಿಜಯಪುರದಲ್ಲಿ ಪತ್ನಿಯಿಂದಲೇ ಪತಿಯ ಹತ್ಯೆ, ಮಗನ ಸಾವಿಗೆ ನ್ಯಾಯ ಕೇಳಿ ಗೃಹ ಸಚಿವರಿಗೆ ಕಾಲಿಗೆ ಬಿದ್ದ ಕುಟುಂಬ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರುಳು ಹಿಂಡುವ ದೃಶ್ಯವೊಂದು ಕಂಡುಬಂದಿದೆ. ತಂದೆ ಸಾವಿಗೆ ನ್ಯಾಯಕ್ಕಾಗಿ ಗೃಹ ಸಚಿವರ ಕಾಲು ಹಿಡಿದ ಕಂದಮ್ಮ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಶಂಕರಪ್ಪನನ್ನ ಕೊಲೆ ಮಾಡಿದ್ದ ಮಲ್ಲಮ್ಮ. ಬಬಲೇಶ್ವರ ತಾಲೂಕಿನ ಸಂಗಾಪುರ ಎಸ್ಎಚ್ ಗ್ರಾಮದಲ್ಲಿ ನಡೆದಿದೆ ಘಟನೆ ಇದು. ಕೊಲೆ. ಸದ್ಯ ಆರೋಪಿ ಮಲ್ಲಮ್ಮನನ್ನ ಬಂಧಿಸಿರುವ ಪೊಲೀಸರು. ಆದರೆ ಮಲ್ಲಮ್ಮನ ಜೊತೆ ಇನ್ನೂ ಹಲವರು ಇರುವ ಆರೋಪ ಮಾಡಿದ್ದಾರೆ. ಎಸ್ಎಚ್ ಗ್ರಾಮದ ಆನಂದ, ಸದಾಶಿವ, ರಾಮಪ್ಪ ಶಾಮೀಲಾಗಿರುವ ಆರೋಪವನ್ನು ಮಾಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾದವರನ್ನು ಬಂಧಿಸಲು ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ.
ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಹೊಡ್ಬಳಿ ಆಗಿಂದಾಗ ಬಿಟ್ರಿ ಅವ್ರನ್ನ ಒಟ್ಟು 9 ಅನುಗುಡ್ದಾರೆ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿ ಹೊಡೆದಾರ್ರಿ ಬಿಜಾಪುರ ಜಿಲ್ಲೆ ಸಗಾಪುರ ತಾಲೂಕ ಬಬಲೇಶ್ವರ ರೀ ಹಿಂಗ್ ಮಾಡಿ ಬಿಟ್ಟಾರ್ರಿ ಅವ್ ತೇಂತಿನ ಕೊಂದಾಳ್ರಿ ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ ಮಾಡ್ಯಾರ ಮಾಡಿ ಹಿಂಗ್ ಮಾಡ್ಯಾರ ಸರ್ಕಾರಿ ದವಾಖಾನಿಗೆ ಬೇಡಿ ಹೋದಾರ್ರಿ ರಾಂಗ್ ಈಗ ಅವ್ರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ ನೀವು ಕಾಳಜಿ ಬಿಡ್ರಿ ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಹೊಡ್ಬಳಿ ಆಗಿಂದಾಗ ಬಿಟ್ರಿ ಅವ್ರನ್ನ ಒಟ್ಟು 9 ಅನುಗುಡ್ದಾರೆ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿ ಹೊಡೆದಾರ್ರಿ ಬಿಜಾಪುರ ಜಿಲ್ಲೆ ಸಗಾಪುರ ತಾಲೂಕ ಬಬಲೇಶ್ವರ ರೀ ಹಿಂಗ್ ಮಾಡಿ ಬಿಟ್ಟಾರ್ರಿ ಅವ್ ತೇಂತಿನ ಕೊಂದಾಳ್ರಿ ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ ಮಾಡ್ಯಾರ ಮಾಡಿ ಹಿಂಗ್ ಮಾಡ್ಯಾರ ಸರ್ಕಾರಿ ದವಾಖಾನಿಗೆ ಬೇಡಿ ಹೋದಾರ್ರಿ ರಾಂಗ್ ಈಗ ಅವ್ರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ ನೀವು ಕಾಳಜಿ ಬಿಡ್ರಿ ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ ಪತ್ನಿಯಿಂದಲೇ ಪತಿಯ ಹತ್ಯೆ ಮಗನ ಸಾವಿಗೆ ನ್ಯಾಯ ಕೇಳಿ ಗೃಹ ಸಚಿವರಿಗೆ ಕಾಲಿಗೆ ಬಿದ್ದ ಕುಟುಂಬ ಬೆಳಗಾವಿಯ ಸುವರ್ಣಸೌಧದಲ್ಲಿ ಕರುಳು ಹಿಂಡುವ ದೃಶ್ಯವೊಂದು ಕಂಡುಬಂದಿದೆ. ತಂದೆ ಸಾವಿಗೆ ನ್ಯಾಯಕ್ಕಾಗಿ ಗೃಹ ಸಚಿವರ ಕಾಲು ಹಿಡಿದ ಕಂದಮ್ಮ, ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಶಂಕರಪ್ಪನನ್ನ ಕೊಲೆ ಮಾಡಿದ್ದ ಮಲ್ಲಮ್ಮ. ಬಬಲೇಶ್ವರ ತಾಲೂಕಿನ ಸಂಗಾಪುರ ಎಸ್ಎಚ್ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದು. ಕೊಲೆ ಸದ್ಯ ಆರೋಪಿ ಮಲ್ಲಮ್ಮನನ್ನ ಬಂಧಿಸಿರುವ ಪೊಲೀಸರು. ಆದರೆ ಮಲ್ಲಮ್ಮನ ಜೊತೆ ಇನ್ನೂ ಹಲವರು ಇರುವ ಆರೋಪ ಮಾಡಿದ್ದಾರೆ. ಎಸ್ಎಚ್ ಗ್ರಾಮದ ಆನಂದ, ಸದಾಶಿವ, ರಾಮಪ್ಪ ಶಾಮೀಲಾಗಿರುವ ಆರೋಪವನ್ನು ಮಾಡಿದ್ದಾರೆ. ಕೊಲೆಯಲ್ಲಿ ಭಾಗಿಯಾದವರನ್ನು ಬಂಧಿಸಲು ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಹೊಡ್ಬಳಿ ಆಗಿಂದಾಗ ಬಿಟ್ರಿ ಅವ್ರನ್ನ ಒಟ್ಟು 9 ಅನುಗುಡ್ದಾರೆ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿ ಹೊಡೆದಾರ್ರಿ ಬಿಜಾಪುರ ಜಿಲ್ಲೆ ಸಗಾಪುರ ತಾಲೂಕ ಬಬಲೇಶ್ವರ ರೀ ಹಿಂಗ್ ಮಾಡಿ ಬಿಟ್ಟಾರ್ರಿ ಅವ್ ತೇಂತಿನ ಕೊಂದಾಳ್ರಿ ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ ಮಾಡ್ಯಾರ ಮಾಡಿ ಹಿಂಗ್ ಮಾಡ್ಯಾರ ಸರ್ಕಾರಿ ದವಾಖಾನಿಗೆ ಬೇಡಿ ಹೋದಾರ್ರಿ ರಾಂಗ್ ಈಗ ಅವ್ರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ ನೀವು ಕಾಳಜಿ ಬಿಡ್ರಿ ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ ಕಂಪ್ಲೇಂಟ್ ಕೊಡೋಣ ಓದ್ರಿ ಅವ್ನ ಓದ್ರು ಹೊಡ್ಬಳಿ ಆಗಿಂದಾಗ ಬಿಟ್ರಿ ಅವ್ರನ್ನ ಒಟ್ಟು 9 ಅನುಗುಡ್ದಾರೆ ಮತ್ ಹೊಡ್ಮಳ್ರಿ ಅದನ್ನ ಸರ್ಕಾರಿ ದವಾಖಾನಿಗೆ ಹೋಗೋದೋಗಿ ಬೇಡಿ ಹೊಡೆದಾರ್ರಿ ಬಿಜಾಪುರ ಜಿಲ್ಲೆ ಸಗಾಪುರ ತಾಲೂಕ ಬಬಲೇಶ್ವರ ರೀ ಹಿಂಗ್ ಮಾಡಿ ಬಿಟ್ಟಾರ್ರಿ ಅವ್ ತೇಂತಿನ ಕೊಂದಾಳ್ರಿ ಮತ್ ಇನ್ನೊಂದ್ 3 ಮಂದಿ ಅದಾರ್ರಿ ಅಕ್ರಮ ಸಂಬಂಧ ರೀ ಮಾಡ್ಯಾರ ಮಾಡಿ ಹಿಂಗ್ ಮಾಡ್ಯಾರ ಸರ್ಕಾರಿ ದವಾಖಾನಿಗೆ ಬೇಡಿ ಹೋದಾರ್ರಿ ರಾಂಗ್ ಈಗ ಅವ್ರು ಹೇಳಿದ್ರಿ ಅದನ್ನೆಲ್ಲ ಕರ್ಮ ತಗೋತೀವಿ ನೀವು ಕಾಳಜಿ ಬಿಡ್ರಿ ಹೇಳಿದ್ರಿ ನ್ಯಾಯ ಕೊಡಿಸ್ರಿ ತಿಟ್ಟ ಬೇಡ್ಕೊತೀವ್ರಿ